ಹಾಯ್ ಹಲೋ ನಮಸ್ತೆ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ ವಾಟರ್ ಪ್ರೂಫು ಮಾಡೋದು ನಾನು ಯಾವ ಥರ ಅಂತ ನಾನು ತೋರಿಸ್ತೀನಿ. ಆಲ್ರೆಡಿ ಇದು ಪ್ಲಂಬಿಂಗ್ ಕೆಲಸ ಆಗಲಾರ್ದು ಮುಂಚೆನೇ ವಾಟರ್ ಪ್ರೂಫ್ ಮಾಡಬೇಕಾಗಿತ್ತು, ಆದರೆ ಇದು ಕ್ಲೈಂಟ್ ಮಾಡಿಸ್ಕೊಂಡಿರಲಿಲ್ಲ. ಮತ್ತು ಪ್ಲಂಬಿರ್ದು ಪೈಪ್ ನೋಡಿ ಇವರು ವಾಟರ್ ಪ್ರೂಫ್ ಮಾಡ್ಸೋಕೆ ನಿರ್ಧಾರ ಮಾಡಿಕೊಂಡವ್ರು. ನಾನಿದು ವಾಟರ್ ಪ್ರೂಫ್ ಮಾಡೋಕ್ಕೆ ಬಂದಿದ್ದೆ. ನಿಮಗೂ ಈ ಥರ ವಾಟರ್ ಪ್ರೂಫಿಂಗ್ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಮಾಡಬೇಕಂದ್ರೆ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ವಾಟರ್ ಪ್ರೂಫ್ ಮಾಡೋ ಮೆಥಡ್ ಎಲ್ಲರಿಗೂ ಗೊತ್ತಾಗಲ್ಲ, ಅದು ಎಕ್ಸ್ಪರ್ಟ್ ಕೈಯಲ್ಲೇ ಮಾಡಿಸ್ಬೇಕು. ಆ ಕೆಲಸ ಗೊತ್ತಿರೋವ್ರ ಕೈಯಲ್ಲೇ ಮಾಡಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಅದು ನೀವು ಮೆಟೀರಿಯಲ್ ಮತ್ತು ಲೇಬರ್ ಯೂಸ್ ಇದು ಮಾಡಿನೂ ಪ್ರಯೋಜನ ಇರೋಲ್ಲ. ಫಸ್ಟ್ ನೋಡಿ, ಆ್ಯಕ್ಚುಲಿ ಫಸ್ಟ್ ಪ್ಲಂಬಿಂಗ್ ಕೆಲಸ ಆಗಬಾರ್ದು, ಅದಕ್ಕೆ ಮುಂಚೆನೇ ವಾಟರ್ ಪ್ರೂಫ್ ಮಾಡಿಸ್ಬೇಕು. ಸರಿ, ಇದು ಇವಾಗ ಪ್ಲಂಬಿಂಗ್ ಕೆಲಸ ಆಗಿದೆ, ಬಂದು ನೋಡ್ತೀನಿ ಎಲ್ಲ ಬಾತ್ರೂಮ್ ಎಲ್ಲ ತುಂಬ ವೇಸ್ಟೇಜಲ್ಲಿ ತುಂಬಿತ್ತು. ನಾನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತು ಅನುಕೂಲ ಇದ್ರೇ ಮಾಡೋಕ್ಕಾಗತ್ತೆ ಅಂತ ಓನರ್ಗೆ ಹೇಳ್ಬಿಟ್ಟು ಪೈಪ್ ಸ್ವಲ್ಪ ಗೋಡೆ ಪಕ್ಕದಲ್ಲಿ ಗ್ಯಾಪ್ ಇತ್ತು, ಬಾಟಮಲ್ಲಿನೂ ಒಂಚೂರು ಗ್ಯಾಪ್ ಇತ್ತು. ಮತ್ತು ಎಲ್ಲ ಚಿಪ್ಪಿಂಗ್ ಮಾಡಿಬಿಟ್ಟು ಮೇನ್ ಸ್ಲ್ಯಾಬ್ ಎಲ್ಲ ಕಾಣೋ ಥರ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಫಸ್ಟು ಬಂದು ಸುಮ್ಮನೆ ಬ್ರಷಲ್ಲಿ ಹೊಡೆದ್ರೆ ಆಗೋಲ್ಲ. ನೋಡಿ, ಈ ಥರ ಇತ್ತು ಬಾತ್ರೂಮಲ್ಲೆಲ್ಲ. ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಚಿಪ್ಪಿಂಗ್ ಮಾಡಿ, ಒಂದು ಬಾತ್ರೂಮ್ ಮಾತ್ರ ಸ್ವಲ್ಪ ಪೈಪು ನಮಗೆ ಅನುಕೂಲಕ್ಕೆ ವಾಟರ್ ಪ್ರೂಫ್ ಮಾಡೋಕ್ಕೆ ಅನುಕೂಲ ಇತ್ತು. ಎರಡನೇ ಬಾತ್ರೂಮ್ ಇದರಲ್ಲಿ ಮಾತ್ರ ಅನುಕೂಲ ಇಲ್ಲ, ಗೋಡೆಗೆ ಟಚ್ಚಾಗಿ ಹಾಕವ್ರೆ ಪೈಪು. ನಾನು ಓನರ್ಗೆ ಹೇಳಿದೆ ಇದರಲ್ಲಿ ಮಾಡೋಕ್ಕಾಗಲ್ಲ, ಈ ಪೈಪೆಲ್ಲ ತೆಗಿಬೇಕಂತ. ಸರಿ ಆಯಿತು, ನೋಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಾತ್ರೂಮ್ಗೆ ರೆಡಿ ಮಾಡಿ ಅಂತಂದರು. ನಾನು ಹೇಳಿದೆ ಇದರಲ್ಲಿ ಫಸ್ಟ್ ಚಿಪ್ ಮಾಡ್ತೀನಿ, ವೇಸ್ಟೇಜ್ ಎಲ್ಲ ಚಿಪ್ ಮಾಡಿ ಕ್ಲೀನ್ ಮಾಡಿ ಸೈಡ್ಗೆ ಹಾಕಿದೆ. ಮತ್ತು ಗೋಡೆ ಪಕ್ಕದಲ್ಲೇ ಪೈಪ್ ಇದ್ದಿದ್ದರಿಂದ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ಚಿಪ್ ಚಿಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿದೆ. ನಿಮಗೂ ಈ ಥರ ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಹಂಗೆ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು. ಇದು ಫಸ್ಟ್ ಬಾತ್ರೂಮ್ ನೋಡಿ, ಇದು 4ನೇ ಸಲ ಇದು ಎಲ್ಲ ಕ್ಲೀನ್ ಮಾಡಿಬಿಟ್ಟು 1 ಕೋಟಿ ವಾಟರ್ ಪ್ರೂಫಿಂಗ್ ಮಾಡಿದ್ದೀನಿ. ಇದರಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ನಾನು ಓನರ್ಗೂ ಹೇಳಿದೆ ಈ ಪೈಪೆಲ್ಲ ತೆಗಿಬೇಕಂತ. ಅವ್ರು ಹೇಳೋರು ಔಟ್ಸೈಡ್ ಎಲ್ಲ ಫಿಕ್ಸ್ ಆಗಿದೆ, ಇದು ತೆಗಿಯೋಕ್ಕಾಗಲ್ಲ, ಸ್ವಲ್ಪ ನೋಡಿ ನೀಟಾಗಿ ಮಾಡಿ ಅಂತ. ಇದು 2ನೇ ಬಾತ್ರೂಮ್. ಇದರಲ್ಲಿ ಅಷ್ಟೊಂದು ಪ್ಲಂಬಿಂಗ್ ವರ್ಕ್ ಅಷ್ಟೊಂದು ನೀಟಾಗಿ ಏನು ಆಗಿರಲಿಲ್ಲ. ನಾನು ಹೇಳೋದು ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಮಾಡೋಣ ಅಂತ. ಅವರು ಸರಿ ಓನರ್ ಒಪ್ಕೊಂಡು ಅವರೆಲ್ಲ ಕಟ್ ಮಾಡಿಬಿಟ್ಟು ಫಸ್ಟ್ ಬಾತ್ರೂಮ್ಗೆಲ್ಲ ಫೈನಲ್ ಮಾಡಿಕೊಂಡು ನೋಡಿ ಇದರಲ್ಲಿ ಎಷ್ಟು ವೇಸ್ಟೇಜ್ ಇತ್ತು ನೋಡಿ 2ನೇ ಬಾತ್ರೂಮಲ್ಲಿ. ಕೊನೆಗೆ ಆ ಪೈಪೆಲ್ಲ ತೆಗೆದು ಬಿಟ್ಟಿದ್ದೀವಿ. ನಿಮಗೂ ಈ ಥರ ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡ್ರೆ ನಮ್ಮ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.